ಇವತ್ತು ಸಾಯಂಕಾಲ ನಾವು ಬಂಗಾರಪೇಟೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಮಾಡಿದ್ದೀವಿ. ನಮ್ಮ DSP ಮತ್ತು ಇನ್ಸ್ಪೆಕ್ಟರ್ಸ್ ಎಲ್ಲ KGF ಇದೆಲ್ಲ ಸಿಬ್ಬಂದಿ ಮತ್ತು ಆಫೀಸರ್ ಜೊತೆ ಏನು ಪರ್ಪಸ್ ಇದೆ, ಅದಕ್ಕೆ ಈ ಬಂಗಾರಪೇಟೆಯಲ್ಲಿ ಶಾಂತಿಯುತವಾಗಿ ಜನ ಇರಬೇಕು, ಅಲ್ಲಿಗೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನಾವು ಇದು ಮೊನ್ನೆ ಒಂದು ಘಟನೆ ಆಗಿತ್ತು. ಈ ಘಟನೆ ಆದ ನಂತರ ನಾವು ಇಮಿಡಿಯೇಟ್ಲಿ FIR ಬುಕ್ ಮಾಡಿ ಯಾರು ಆರೋಪಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ನಾವು JC ಕೂಡ ಕಳಿಸಿದ್ದೀವಿ. ಬಂಗಾರಪೇಟೆಯಲ್ಲಿ ಜನ ಪ್ರೀತಿಯಿಂದ ಇರ್ತಾರೆ, ಎಲ್ಲ ಸಮುದಾಯದ ಜನ, ಹಿಂದೂ ಮುಸ್ಲಿಂ ಯಾರು ಇಲ್ಲ. ಈ ಥರ ಯಾವುದೇ ಘಟನೆ ಆಗುತ್ತೆ ಅದು ಸರಿ ಇರಲ್ಲ. ನಾವು ಅದಕ್ಕೆ ಪ್ರಿವೆಂಟಿವ್ ಖಂಡಿತ ತಗೊಳ್ತೀವಿ. ಯಾರು ಈ ಥರ ಇಲ್ಲಿಗ ಚಟುವಟಿಕೆಯಲ್ಲಿ ಇರ್ತಾರೆ ಅವ್ರನ್ನ ನಾವು ನಿಗಾ ಇಟ್ಕೊಡ್ತೀವಿ. ಯಾರು ಈ ಥರ ಜಗಳ ಮಾಡ್ತಾರೆ ಅವರ ಮೇಲೆ ನಾವು ರೌಡಿ ಶೀಟ್ ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ. ಮತ್ತು ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಈ ಥರ ನಾವು ಪೊಲೀಸ್ ಅವ್ರ ರಚನೆಗೋಸ್ಕರ ಇದ್ದೀವಿ, ನಾವು ಆ್ಯಸ್ ಅ ಫ್ರೆಂಡ್ ಅವ್ರಿಗೆ ರಚನೆಗೋಸ್ಕರ ಇದ್ದೀವಿ. ನಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಿಬ್ಬಂದಿ ಕೂಡ, ಆಫೀಸರ್ ಕೂಡ. ಮುಂದೆ ಕೂಡ ನಾವು ಈ ಥರ ಎಕ್ಸಸೈಸ್ ಮಾಡ್ತೀವಿ, ಸೊ ದ್ಯಾಟ್ ಮುಂದೆ ಈ ಥರ ಘಟನೆ ಆಗಬಾರ್ದು. ಮತ್ತು ಬಂಗಾರಪೇಟೆ ಜನರಿಗೆ ಕೂಡ ನಂದು ಮನವಿ, ಈ ಥರ ಯಾರು ಇಲೀಗಲ್ ಚಟುವಟಿಕೆ ನಡೆಯುತ್ತದೆ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಎಸ್ಪೆಷಲಿ ಇಲ್ಲಿ ಸ್ವಲ್ಪ ಗಾಂಜಾ ಕನ್ಸಂಪ್ಷನ್ ಬಗ್ಗೆ ಮತ್ತು ಕೆಲವು ಗ್ಯಾಮ್ಲಿಂಗ್ ಬಗ್ಗೆ ಕೂಡ ಕೆಲವು ಮಾಹಿತಿ ಬರುತ್ತೆ. ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡಿ, ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದು ನಿಮ್ಮದು ಕೂಡ ಜವಾಬ್ದಾರಿ ಬರುತ್ತೆ, ಪಬ್ಲಿಕ್ ಕೂಡ ಜವಾಬ್ದಾರಿ ಬರುತ್ತೆ. ನಾವು ನಮ್ಮದು ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ಸ್ವಲ್ಪ ಸಹಯೋಗ ಕೊಡಿ. ಧನ್ಯವಾದ. ಏನಿದೆ ನಿಮಗೆ ಏನು ಗೊತ್ತಿದೆ ನಮಗೆ ಹೇಳಿ, ಖಂಡಿತ ನಾವು ಕ್ರಮ ತಗೊಂಡಿದ್ದೀವಿ. ಈಗಾಗಲೇ ಎಲ್ಲ ಆಫೀಸರ್ಸ್ಗೆ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಗಾಂಜಾ ಬಗ್ಗೆ ಯಾವುದೇ ರೀತಿಯಿಂದ ಮುಲಾಜಿಲ್ಲ, ಇದು ನಮ್ಮ ಸಮಾಜಕ್ಕೆ ಭಾಳ ಅಪಾಯಕಾರಿ ಇದು. ಸೊ ಗಾಂಜಾ ಬಗ್ಗೆ ಯಾವುದೇ NDPS ಐಟಮ್ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಈಗ ನಾವು ಮಾಹಿತಿ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ಮಾಹಿತಿ ನಮಗೆ ಹೇಳಿ, ಖಂಡಿತ ಕ್ರಮ ತಗೊಳ್ತೀವಿ. ಮೇನ್ಲಿ ಪ್ರಾಬ್ಲಮ್ ಪ್ರವರ್ಸನ್ಪೇಟ್ ಉರ್ಗಮ್ ಆ ಏರಿಯಲ್ಲಿ ಜಾಸ್ತಿ ರೌಡಿ ಆ್ಯಕ್ಟಿವಿಟಿ, ಇಲ್ಲಿ ಎಷ್ಟು ಜಾಸ್ತಿ ಇಲ್ಲ. ನಮ್ಮಲ್ಲಿ ಟೋಟಲ್ 664 ರೌಡಿ ಇದ್ದಾರೆ. ಮೀನ್ಸ್ 70% ಅಲ್ಲಿ ಒಂದು ಆ 3 ಸ್ಟೇಷನ್ ಇದ್ದಾರೆ, ಅಡ್ಡನ್ಸಪೇಟ್, ಪ್ರವರ್ಸನ್ಪೇಟ್ ಮತ್ತು ಉರ್ಗಮ್. ಇಲ್ಲಿ ಎಷ್ಟು ಜಾಸ್ತಿ ಇಲ್ಲ, ಬಟ್ ಇನ್ನೂ ಸ್ವಲ್ಪ ಇದ್ದಾರೆ. ಈ ಥರ ಜಗಳ ಮಾಡ್ತಾರೆ, ಗುಂಪು ಸೇರಿ ಎಲ್ಲ ಗಲಾಟೆ ಮಾಡ್ತಾರೆ, ಕಮ್ಯುನಲ್ ಮಾಹೋಲ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಥರ ಅವ್ರ ಮೇಲೆ ನಾವು ನಿಗಾ ಇಟ್ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಇಷ್ಟು ರೌಡಿ ಆ್ಯಕ್ಟಿವಿಟಿ ಇಷ್ಟು ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವು ಇದಕ್ಕೆ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಂಡಿದ್ದೀವಿ, ಏರಿಯಾ ಡಾಮಿನೇಷನ್ ಮಾಡಿದ್ದೀವಿ, ಸೊ ದಟ್ ಮುಂದೆ ಈ ಥರ ಯಾವುದು ಘಟನೆ ಆಗಬಾರ್ದು. ಸದಾ ನಾವು ಡೈಲಿ ಬೇಸಿಸ್ ಫೈನ್ ಹಾಕ್ತಾ ಇದ್ದೀವಿ. ಇಲ್ಲಿ ಸುಮಾರು ಡೈಲಿ 150ಇಂದ ಜಾಸ್ತಿ ವಿದೌಟ್ ಹೆಲ್ಮೆಟ್ ಕೇಸಸ್ ಬುಕ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ 70%, 60-70% ಜನ ಆಗ್ತಾರೆ. ಇನ್ನೂ ಸ್ವಲ್ಪ ಸ್ಕೋಪ್ ಇದೆ. ಅದು ನಾನು ಕೂಡ ಮನವಿ ಕೂಡ ಮಾಡ್ತೀನಿ ಅವರಿಗೆ, ಎಲ್ಲ ಪಬ್ಲಿಕ್ಗೆ. ಸ್ವಲ್ಪ ದಯವಿಟ್ಟು ಹಾಕಿ. ಈಗ ನಾವು ಎಲ್ಲ CCTV ಕೂಡ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅಲ್ಲಿ ANPR ಕ್ಯಾಮ್ರಾ ಹಾಕ್ತಾ ಇದ್ದೀವಿ. ಮೇ ಬಿ 1 ಮಂತ್ ಅಥವಾ 2 ಮಂತ್ಸಲ್ಲಿ ಈಗ ಆಟೋಮೆಟಿಕ್ಲಿ ನಾವು ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡೆಲ್ಲ ಫೈನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಫೋಟೋ ತೊಗೊಂಡು ಅವ್ರಿಗೆ ಡೈರೆಕ್ಟ್ಲಿ ಮೆಸೇಜ್ ಹೋಗ್ತದೆ. ಸೊ ದಯವಿಟ್ಟು ಹೆಲ್ಮೆಟ್ ಧರಿಸಿ. ನೀವು ಪೊಲೀಸಲ್ಲಿ ಇದ್ದಾರೆ ಆ ಕಾರ್ಡಿಂದ ಹಾಕ್ತೀರಿ, ಅದು ಮನಸ್ಸಲ್ಲಿ ಇಟ್ಕೊಳ್ಬೇಡ. ನಾವು ಎಲ್ಲ ಕ್ಯಾಮ್ರಾಯಿಂದ ಫೋಟೋ ತೊಗೊಂಡು ಈಗ ನಿಮಗೆ ಫೈನ್ ಕಳಿಸ್ತೀವಿ. ನಮ್ಮ ಸಿಬ್ಬಂದಿಗೆ ಕೂಡ ಮೊಬೈಲಿಂದ ಅವರು ಫೋಟೋ ತೊಗೊಂಡು ನಮಗೆ ಕಳಿಸ್ಬೋದು. ಈ ಸಿಸ್ಟಮ್ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ 1 ತಿಂಗಳಲ್ಲಿ ನಾವು ಇದು ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನೂ ಸುಧಾರಣೆ ಆಗ್ತದೆ, ಇನ್ನು ಜಾಸ್ತಿ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ನಮ್ಮ ಎಲ್ಲ ಆಫೀಸರ್ಗೆ, ನಮ್ಮ DPO ಇಂದ ಕೂಡ ನಮ್ಮ SB ಬ್ರಾಂಚ್ ಇದೆ, ಅವರಿಗೆ ಕೂಡ ನಾವು ವಾಚ್ ಇಟ್ಕೊಳ್ಲಿಕ್ಕೆ ನಾವು ಹೇಳಿದ್ದೀವಿ. ನಾವು ವಾಚ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಏನೂ ಬಂದಿಲ್ಲ ಮಾಹಿತಿ. ನಾವು ಖಂಡಿತ ಅವ್ರ ಮೇಲೆ ನಿಗಾ ಇಟ್ಕೊಂಡಿದ್ದೀವಿ. ಈ ಕೋಳಿ ಫಾರ್ಮಲ್ಲಿ ನಾವು ಬಂದಿಂದ ನಂತರ ಕೂಡ ಎಲ್ಲ ಕೋಳಿ ಫಾರ್ಮ್ಗೆ ಯಾರ್ಯಾರು ಕೆಲಸ ಮಾಡ್ತಾ ಇವರು ಡಿಟೇಲ್ ತೊಗೊಂಡು, ಆಧಾರ್ ನಂಬರ್ ಇದ್ದು ಡಿಟೇಲ್ ತೊಗೊಂಡು ವೆರಿಫೈ ಮಾಡಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನೂ ಕೆಲವು ಜನ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ತೊಗೊಂಡು ಇದೆಲ್ಲ ಮಾಡ್ತಾರೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್. ನಾವು ಸುಮಾರು ನಿಗಾ ಇಟ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಇದು ನಮ್ಮ ಸ್ಪೆಷಲ್ ಬ್ರಾಂಚ್ ಮತ್ತು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನಮ್ಮ SB ಬ್ರಾಂಚ್ ಏನಿದೆ ಅವರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಈ ಥರ ಯಾರು ಇದ್ದಾರೆ ಅವ್ರನ್ನ ನಿಗಾ ಇಟ್ಕೊಂಡಿದ್ದೀವಿ.